ಸೊ ಸಿ ಎನಲ್ಲಿ ಏನೇನು ಓದಬೇಕು, ಹೇಗೆ ಓದಬೇಕು, 2 ಡೇಸಲ್ಲಿ ಏನು ಕವರ್ ಮಾಡಿದ್ರೆ ಫುಲ್ ಪೋರ್ಷನ್ ಕವರ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ಇವಾಗ ಟೈಮ್ ಇರೋದು ತುಂಬ ಕಡಿಮೆ. ನಿಮಗೆ ಗೊತ್ತಿರೋ ಪ್ರಕಾರ ಸಿ ಎನಲ್ಲಿ ಪ್ರತಿ ಕ್ವೆಶನಿಗೂ ಒಂದೊಂದು ಡಯಾಗ್ರಾಮ್ ಇದೆ. ನೀವು ಸ್ಕೀಮ್ ಆಫ್ ಇವಾಲ್ಯೂಷನ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಎಲ್ಲೋ ಫಸ್ಟ್ ಮಾಡ್ಯೂಲಲ್ಲಿ ಸ್ವಲ್ಪ ಥೇರಿ ಇದೆ, ಅದು ಬಿಟ್ಟರೆ ಬೇರೆ ಎಲ್ಲದಕ್ಕೂ ಒಂದೊಂದು ಡಯಾಗ್ರಾಮ್ ಇದ್ದೇ ಇದೆ. ಓಕೆ, ಸೊ ನನ್ನ ಸಜೆಷನ್ ಏನು ಅಂದರೆ, ಫಸ್ಟ್ ಒಂದ್ಸಲ ನೀವು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಹೇಗೆ ಓದಬೇಕು ಅಂದರೆ ಮಾಡ್ಯೂಲ್ ವೈಸೇ ಓದಿ. ಯಾರು ಫುಲ್ ಮಾಡೆಲ್ ಪೇಪರ್ ಓದ್ಬಿಟ್ಟು ಆಮೇಲೆ ಸೆಕೆಂಡ್ ಮಾಡೆಲ್ ಪೇಪರ್ ಅಥವಾ ಈ ಪೇಪರ್ ಸಾಲ್ವ್ ಮಾಡೋಕೆ ಹೋಗ್ತೀರಾ, ಆ ಥರ ಮಾಡಬೇಡಿ. ಒಂದೊಂದು ಮಾಡ್ಯೂಲ್ ವೈಸೇ ಓದಿ, ನಿಮಗೆ ಅಷ್ಟು ಕಂಟೆಂಟ್ಸ್ ಕವರ್ ಆಗುತ್ತೆ ಆವಾಗಲೇ. ಓಕೆ, ಸೊ ಮಾಡ್ಯೂಲ್ ವೈಸ್ ಓದುವಾಗ, ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಮಾಡ್ಯೂಲ್ ಓದ್ತಿದ್ದೀರಾ ಅಂತ ಅನ್ಕೊಳ್ಳಿ. ಫಸ್ಟ್ ನೀವೇನು ಮಾಡ್ತೀರಾ, ಮಾಡೆಲ್ ಪೇಪರನ್ನು ಓದ್ತೀರಾ ಅಲ್ವಾ. ಮಾಡೆಲ್ ಪೇಪರ್ 1 ಮತ್ತು 2 ಕವರ್ ಮಾಡಿ, ಆಮೇಲೆ ಈ ಪೇಪರ್ ಅಂದರೆ ಡಿಸೆಂಬರ್ ಪೇಪರನ್ನು ಕವರ್ ಮಾಡಿ, ಫಾಲೋಡ್ ಬೈ ಜೂನ್ ಜುಲೈ ಪೇಪರ್. ಇಷ್ಟು ಮಾಡಿದ್ರೆ ಆಲ್ಮೋಸ್ಟ್ ಸಿಲೆಬಸ್ ಕವರ್ ಆಗುತ್ತೆ. ಇನ್ನೂ ಏನಾದರೂ ಎಕ್ಸ್ಟ್ರಾ ಕ್ವೆಶನ್ಸ್ ಇದ್ದರೆ ಕವರ್ ಮಾಡಿ. ಸೊ ಇದನ್ನೆಲ್ಲ ಹೇಗೆ ನೀವು ಚೆಕ್ ಮಾಡೋದು, ನೀವು ಎಲ್ಲ ಕ್ವೆಶನ್ಸನ್ನು ಕವರ್ ಮಾಡಿದ್ದೀರಾ ಇಲ್ವಾ ಅಂತ ನಾನು ಆಲ್ರೆಡಿ CN ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಮಾಡ್ಯೂಲ್ 1, 2, 3ಗೆ 1 ಶಾರ್ಟ್ಸ್ ಇದೆ. 4 ಮತ್ತು 5 ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಯಾಕಂದರೆ ನನಗೂ ಉಳಿದಿರೋದು ನೆಕ್ಸ್ಟ್ 2 ಡೇಸ್ ಮಾತ್ರ. ಸೊ ನೀವೇನು ಮಾಡ್ಬೋದು ಅಂದರೆ, ಕ್ವೆಶನ್ಸನ್ನು ಒಂದ್ಸಲ ವೆರಿಫೈ ಮಾಡಿ ಎಲ್ಲ ಕವರ್ ಮಾಡಿದ್ದೀರೋ ಇಲ್ವೋ ಅಂತ. ಸೊ ಜಾಸ್ತಿ ಟೈಮ್ ಇಲ್ಲದೆ ಇರೋ ರೀಸನಿಗೆ, ನೀವು ಲಾಸ್ಟ್ ಮೂಮೆಂಟ್ ಆಗಿರೋ ರೀಸನಿಗೆ ಪ್ರತಿ ಕ್ವೆಶನಿಗೂ ಒಂದೊಂದು ಡಯಾಗ್ರಾಮನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇವಾಗ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೆನ್ಪಿಟ್ಕೋಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಮಾಡ್ಯೂಲಲ್ಲೇ ಅನಿಸುತ್ತೆ ಸರ್ಕ್ಯೂಟ್ ಸ್ವಿಚಿಂಗ್, ಪ್ಯಾಕೆಟ್ ಸ್ವಿಚಿಂಗ್ ಎಲ್ಲ ಇದೆ. ಸೊ ಜಸ್ಟ್ ಡಯಾಗ್ರಾಮನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ಟೆಲಿಫೋನ್ ಬರುತ್ತೆ, ಪ್ಯಾಕೆಟ್ ಸ್ವಿಚಿಂಗಲ್ಲಿ ಫೋನ್ಸ್ ಕನ್ಸಿಡರ್ ಮಾಡ್ಬೋದು, ಇಲ್ಲ ಲ್ಯಾಪ್ಟಾಪ್ಸ್ ಆ ಥರ ನೋಡ್ಕೊಳ್ಳಿ, ಆಯಿತಾ. ಆ್ಯಂಡ್ ನೀವು ನೋಡ್ಬೋದು, ಡಯಾಗ್ರಾಮ್ಸಿಗೆ ಜಾಸ್ತಿ ಮಾರ್ಕ್ಸ್ ಕೊಟ್ಟಿದ್ದಾರೆ CN ಅಲ್ಲಿ, ಎಕ್ಸ್ಪ್ಲನೇಷನಿಗೆ ಕಡಿಮೆ ಮಾರ್ಕ್ಸ್ ಇದೆ. ಸೊ ಇಲ್ಲಿಗೆ ನೀವೇನು ಅರ್ಥ ಮಾಡ್ಕೋಬೋದು ಅಂದರೆ, ಓಕೆ, ಡಯಾಗ್ರಾಮ್ಸಿಗೆ ಎಕ್ಸ್ಪ್ಲನೇಷನಿಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ. ಯಾಕಂದರೆ ಫಸ್ಟ್ ಮಾಡ್ಯೂಲಲ್ಲಿ ಮಾತ್ರ ಡಯಾಗ್ರಾಮಿಗೆ ಕಡಿಮೆ ಮಾರ್ಕ್ಸ್, ಜಾಸ್ತಿ ಮಾರ್ಕ್ಸ್ ಇದೆ, ಎಕ್ಸ್ಪ್ಲನೇಷನಿಗೆ ಕಡಿಮೆ ಮಾರ್ಕ್ಸ್ ಇದೆ. ಬಟ್ ಸೆಕೆಂಡ್ ಮಾಡ್ಯೂಲ್ಸಿಂದ, ಸಿನ್ಸ್ ಇಟ್ ಇಸ್ ಲೇಯರ್ಸ್ ಬಗ್ಗೆ ಇದೆ ಅಲ್ವಾ, ಅಪ್ಲಿಕೇಶನ್, ನೆಟ್ವರ್ಕ್ ಲೇಯರ್, ಡೇಟಾ ಲಿಂಕ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ಒಂದೊಂದು ಮಾಡ್ಯೂಲಲ್ಲಿ ಒಂದೊಂದು ಲೇಯರ್ ಬಗ್ಗೆ ಇದೆ. ಸೊ ಇಂಥ ಡಯಾಗ್ರಾಮ್ಸಲ್ಲಿ, ಇಂಥ ಮಾಡ್ಯೂಲ್ಸಲ್ಲಿ ನೀವು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ. ಆ್ಯಂಡ್ ಫಸ್ಟು ಡಯಾಗ್ರಾಮನ್ನು ಬಿಡಿಸಿ, ಡಯಾಗ್ರಾಮನ್ನು ಮತ್ತೆ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಡಯಾಗ್ರಾಮ್ ಹಿಂಗೆ ವರ್ಕ್ ಆಗುತ್ತೆ ಅಂತ ಓದ್ಕೊಳ್ಳಿ. ಓಕೆ, ಓನ್ ವರ್ಡ್ಸಲ್ಲಿ ಬರೀರಿ, ಬಟ್ ಅದದೇ ಕೀವರ್ಡ್ಸನ್ನು ಯೂಸ್ ಮಾಡಿ. ಆ್ಯಂಡ್ ವಿಶಿಂಗ್ ಯು ಗೈಸ್ ವೆರಿ ಆಲ್ ದ ಬೆಸ್ಟ್. ಟೈಮ್ ಕಡಿಮೆ ಇದೆ, ಪ್ಲೀಸ್ ನೆಗ್ಲೆಕ್ಟ್ ಮಾಡ್ಕೋಬೇಡಿ. CN ಕೂಡ 4 ಕ್ರೆಡಿಟ್ ಸಬ್ಜೆಕ್ಟ್ಸ್ ಅನ್ನೋದನ್ನು ಮರಿಬೇಡಿ. SCPM ಹೇಗೆ ಆಗಿರಲಿ, ಅದು ಸೆಕೆಂಡರಿ, ಬಿಟ್ಬಿಡೋಣ. ಇವಾಗ CN ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಡಿವೈಡ್ ಮಾಡ್ಕೊಳ್ಳಿ ಸ್ಪೆಸಿಫಿಕ್ ಆಗಿ. ಟ್ರೈ ಟು ಕಂಪ್ಲೀಟ್ ಇಟ್ ಇನ್ 1 ಡೇ ಅಂತ ನಾನು ಹೇಳ್ತೀನಿ. ಯಾಕಂದರೆ ಆಲ್ರೆಡಿ ನಿಮ್ಮ ಕೈಯಲ್ಲಿ ಮಾಡ್ಯೂಲ್ 1, 2, 3 ನೋಟ್ಸ್ ಇದೆ. ಸೊ ಹಾರ್ಡ್ಲಿ ಹಾಫ್ ಡೇ ಸಾಕು. ಬೇಕಾದಂಗೆ ಒಂದು 5-6 ಅವರ್ಸಲ್ಲಂತೂ ನೀವು ಕಣ್ಣು ಮುಚ್ಕೊಂಡು ಓದಿದ್ರು ಓದ್ಬೋದು ಫಸ್ಟ್ 3 ಮಾಡ್ಯೂಲ್ಸ್. 4th 5th ಮಾಡ್ಯೂಲಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ನಾನು ಹೇಳೋ ಪ್ರಕಾರ ಸ್ಟಾರ್ಟಿಂಗೇ 4th 5th ಮಾಡಿದ್ರು ಓಕೆ, ಯಾಕಂದರೆ 1, 2, 3 ಮಾಡ್ಯೂಲ್ಸ್ ನೀವು ಆಲ್ರೆಡಿ 1 ಶಾಟ್ ನೋಡಿದ್ದೀರಾ, ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಸೊ ಸ್ಟಾರ್ಟ್ ವಿತ್ 4th 5th ಮಾಡ್ಯೂಲ್, ಕಂಪ್ಲೀಟ್ ಇಟ್. 1 to 3 ಮಾಡ್ಯೂಲಿಗೆ ಹೋಗಿ ಸೆಕೆಂಡ್ ಡೇ ಫುಲ್ ರಿವಿಷನ್ಗೆ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ವಿಶಿಂಗ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್. ನೀವೇನಾದರೂ ಫಸ್ಟ್ ಟೈಮ್ 1 ಶಾಟ್ ವಿಡಿಯೋಸ್ ನೋಡಿದ್ರು ನೀವು ಓದ್ಬೋದು, ಜಾಸ್ತಿ ಕಂಟೆಂಟ್ ಇಲ್ಲ. ಪ್ರತಿ ಒಂದು ಮಾಡ್ಯೂಲನ್ನು ನಾನು 4-5 ಪೇಜಸಲ್ಲೇ ಬರೆದಿದ್ದೀನಿ, ಅಷ್ಟರಲ್ಲೇ ಎಲ್ಲ ಕವರ್ ಆಗಿದೆ. ಸೊ ಗೋ ಅಹೆಡ್ ವಿತ್ ಇಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಡೋಂಟ್ ಗೆಟ್ ಸ್ಕೇರ್ಡ್, ಯು ಕ್ಯಾನ್ ಡೂ ಇಟ್. ಟ್ರಸ್ಟ್ ಇನ್ ಯೋರ್ ಹಾರ್ಡ್ ವರ್ಕ್ ಅಷ್ಟೇ.